ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನಲ್ಲಿ ಮಾಡ್ತಿರೋ ಅಡುಗೆ ಹೆಸರು ತೊಂತನ. ಇದು ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್. ಸುಮಾರು ಜನಕ್ಕೆ ಗೊತ್ತಿಲ್ಲ. ಆದರೆ ಈ ತೊಂತನ ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್, ತುಂಬ ಚೆನ್ನಾಗಿರುತ್ತೆ. ಈ ತೊಂತನ ಹಾಗೆ ಚಪಾತಿ ಕೂಡ ತುಂಬ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋಣ. ವೆಲ್ಕಮ್ ಟು ಶೈಲಾಸ್ ಕಿಚನ್. ನಮ್ಮ ಅಡುಗೆ ರೆಸಿಪಿ ತೊಂತನ. ನಾನು ತೊಗೊಂಡಿರೋದು ಗೋಳಿ ಸೊಪ್ಪು. ಇದು ಸಿಕ್ಕಿಲ್ಲ ಅಂದರೆ ನಿಮಗೆ ನೀವು ದಂಟು ಅಥವಾ ಪಾಲಕ್ ಸೊಪ್ಪಿಂದನೂ ಮಾಡ್ಬೋದು. ಈಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. 1 ಕಪ್ ತೊಗರಿಬೇಳೆ, 3/4 ಕಪ್ಪು ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ, ಮೆಣಸು ಮತ್ತು ಶುಂಠಿ, ಕೊತ್ತಂಬರಿ ಬೀಜ, ಮೊಸರು, ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಅಡುಗೆ ಎಣ್ಣೆ. ಮೊದಲಿಗೆ ನಾವು 2 ಬೇಳೆನ ಹಾಕಿ ಬೇಯಿಸ್ಬಿಡಬೇಕು. ಕಡಲೆಬೇಳೆ, ತೊಗರಿಬೇಳೆ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು 4ರಿಂದ 5 ವಿಸಿಲ್ ಆದಮೇಲೆ ಆಫ್ ಮಾಡಿಬಿಡಬೇಕು. ಈಗ ಈ ಗೋಳಿ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಲ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕೀಗ. ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಈಗ ನಾವು ಕಟ್ ಮಾಡ್ಕೊಂಡಿರೋ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಡಬೇಕು. ಇದು ಬೇಯ್ತಾ ಇದೆ. ಈಗ ಇದು ಬೇಯೋಷ್ಟರಲ್ಲಿ ನಾವು ಮಿಕ್ಸಿಗೆ ಹಾಕ್ಕೊಂಬಿಡಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ, 1-2 ಸ್ಪೂನ್ ಜೀರಿಗೆ, ಸ್ವಲ್ಪ ಧನಿಯಾ 1/2 ಸ್ಪೂನಷ್ಟು, ಹಾಗೆ ಮೆಣಸು ಮತ್ತು ಜಿಂಜರ್, ಶುಂಠಿ ಹಾಕಿ ಹಾಗೆ ಕಾಯಿ ತುರಿ ಹಾಕಬೇಕು. ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿ ಇದನ್ನು ಪೇಸ್ಟ್ ಮಾಡಿಟ್ಕೋಬೇಕು. ನೆಕ್ಸ್ಟ್ ಏನಂದರೆ ಈಗ ಇನ್ನೊಂದು ಬಟ್ಲ ತೊಗೊಂಡು ಅದರಲ್ಲಿ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಈ ಪೇಸ್ಟ್ನೆಲ್ಲ ನಾವು ಇದರೊಳಗೆ ಹಾಕ್ಬಿಡಬೇಕು. ಹಾಗೆ ಸ್ವಲ್ಪ ನೀರೇನಾದರೂ ಇದ್ದರೆ ಅದನ್ನು ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಹಾಕ್ಕೋಬೇಕು. ಇದಕ್ಕೆ ನೆಕ್ಸ್ಟ್ ಒಂದು 3 ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ. ಕಡಿಬೇಕು ಚೆನ್ನಾಗಿ. ಕಡ್ದಿದ್ದು ಈ ಥರ ಇರುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನಾವು ಬೇಯಿಸಿರೋ ಸೊಪ್ಪೆಲ್ಲ ಮೆತ್ತಗಾಗಿದೆ, ಹಾಗಾಗಿ ಇದನ್ನು ನಾವು ಇದರೊಳಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು, ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. ಈಗ ನಾವು ಬೇಯಿಸ್ಕೊಂಡಿರೋ ಬೇಳೆನೆಲ್ಲ ಇದಕ್ಕೆ ಹಾಕ್ಬಿಡಬೇಕು. ಈಗ ನೆಕ್ಸ್ಟ್ ನಮ್ಮ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ತೊಂತನ ಮುಗೀತು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಇಂಗು ಹಾಗೂ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದರೆ ನಮ್ಮ ಒಗ್ಗರಣೆ ಕಂಪ್ಲೀಟ್. ಸೊ ಇದನ್ನು ನಾವು ನಮ್ಮ ತೊಂತನಾಗ ಹಾಕ್ಕೊಂಡ್ಬಿಟ್ರೆ ಸವ್ಯಕ್ಕೆ ರೆಡಿ. ಇದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಸ್ವಲ್ಪ ಸಂಡಿಗೆ ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾವಂತೂ ಇವಾಗ ಸವಿಯಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇದ್ರ ಕಲರ್ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ಇವಾಗ ನಾವಂತೂ ಸವಿಯೋಕ್ಕೆ ರೆಡಿ. ತಡ ಯಾಕೆ, ಇವತ್ತೇ ನೀವು ತೊಂತನ ಮಾಡಿ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.